ನೀವು ಬೆಂಗಳೂರಿಗೆ ಬೆಂಗಳೂರಲ್ಲ, ನೀವು ಬೇರೆ ಬೇರೆ ದೇಶಕ್ಕೂ ಹೋಗ್ತಕ್ಕಂಥದ್ದು ಕೂಡ ಇದೆ. ಹಾಗಾಗಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡಬೇಕು ಅನ್ನೋದಕ್ಕೆ ಒಂದು ಕಂಡೀಷನ್ ಇರ್ತಕ್ಕಂಥದ್ದು ಅಂದರೆ, ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ 150 ಕಿಲೋಮೀಟರ್ ಅಂತರದಲ್ಲಿ ಇನ್ನೊಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ವಿಮಾನ ನಿಲ್ದಾಣ ಮಾಡಬೇಕು ಅಂತಕ್ಕಂಥದ್ದು ಗುರಿ ಇರ್ತಕ್ಕಂಥದ್ದು. ಈಗ ಅದನ್ನು ಈಗಾಗಲೇ ಸರ್ಕಾರದಿಂದ ಈಗ ಒಂದು ಟೀಮ್ ಬಂದಿದ್ದಾರೆ, ಕೆಲವು ಕಡೆ ಎಲ್ಲ ನೋಡೋಂಥ ಪ್ರಯತ್ನಗಳು ಆಗ್ತಾ ಇದೆ. ಆದರೆ ಎಲ್ಲ ಒಂದು ಕಡೆಗೆ ಶಾಸ್ತ್ರೋಕ್ತವಾಗಿ, ವಿಧಿವತ್ತಾಗಿ, ಕಾನೂನುಬದ್ಧವಾಗಿ ನಿರ್ಮಾಣ ಆಗ್ತಕ್ಕಂಥದ್ದು ಅಂದರೆ 150 ಕಿಲೋಮೀಟರ್ ಆದಮೇಲೆ. ಅದು ಸಿರ ಯಾಕೆ ಅಂತ ಹೇಳಿದ್ರೆ, ಸಿರದಲ್ಲಿ ಒಟ್ಟು 4 ರಾಷ್ಟ್ರೀಯ ಹೆದ್ದಾರಿಗಳಿದ್ದಾವೆ. NH4, NH544, ಆಮೇಲೆ ಇನ್ನೊಂದು NH63. ಇದ್ರ ಜೊತೆಗೆ 10 ಲೇನ್ ಬ್ಯಾಂಗ್ಳೂರ್ ಟು ಪೂನಾ ಆಗ್ತಾ ಇದೆ. ಅದು 10 ಲೇನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಈಗಾಗಲೇ ಅದು ಸಂಪೂರ್ಣವಾಗಿ ಸಿರಾದಲ್ಲಿ ಪಾಸ್ ಆಗ್ತದೆ. ಸೊ ಹಾಗಾಗಿ ಇವತ್ತು ಟ್ರಾನ್ಸ್ಪೋರ್ಟೇಷನ್ಗಾಗಲಿ ಎಲ್ಲದಕ್ಕೂ ಕೂಡ ಹತ್ರ ಆಗ್ತದೆ. ಬ್ಯಾಂಗ್ಳೂರ್ ಟು ಸಿರಾ ಇಟ್ಸ್ ಓನ್ಲಿ 1 ಅವರ್ ಜರ್ನಿ. ಸೊ ಆ ಕಾರಣಕ್ಕೋಸ್ಕರ ಸಿರಾದಲ್ಲಿ ಯಾಕೆ ಮಾಡಬೇಕು ಅನ್ನೋದಕ್ಕೆ ನಮ್ಮದೇ ಆದಂಥ ಒಂದು ಈಗಾಗಲೇ ಮನವಿಯನ್ನು ಕೂಡ ಕೊಟ್ಟಿದ್ವಿ. ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ವಿ. ಕೇಂದ್ರದ ಸಚಿವರಿಗೆ ಇವತ್ತು ಸೋಮಣ್ಣ ಅವರು, ನಮ್ಮ ರಾಜ್ಯದ ಸಚಿವರ ಮುಖೇನ ಅವರಿಗೆ ಕೂಡ ಇವತ್ತು ಮನವಿಯನ್ನು ತಲುಪಿಸುವಂಥ ಕೆಲಸವನ್ನು ಮಾಡಿದ್ವಿ. ಮತ್ತು ಬೇರೆ ಮಂತ್ರಿಗಳನ್ನೂ ಕೂಡ ಇವತ್ತು ನಾವು ನೋಡ್ತೀವಿ. ನಾನು ಕೂಡ ಈಗ ಒಂದು ಟೈಮ್ ತಗೊಂಡಿದ್ದೇನೆ. ಪಾರ್ಲಿಮೆಂಟಲ್ಲಿ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಅವ್ರನ್ನ ಮೀಟ್ ಮಾಡೋಕ್ಕಾಗಲಿಲ್ಲ, ಟೈಮ್ ಕೊಟ್ಟರು ಕೂಡ ಆಗಲಿಲ್ಲ. ಈಗ ಪಾರ್ಲಿಮೆಂಟ್ ಮುಗಿದಿರೋದ್ರಿಂದ ಈಗ ನಾನು ಕೂಡ ಹೋಗಿ ಅವ್ರ ದೆಹಲಿಯಲ್ಲಿ ನೋಡೋರಿದ್ದೀನಿ. ಇದು ಅನೇಕ ರೀತಿಯಾದಂಥ ಅಡ್ವಾಂಟೇಜಸ್ ಇದೆ. ಒಂದು ಇವತ್ತು ನಾವು ಒಂದು ಗಮನದಲ್ಲಿಟ್ಕೋಬೇಕು ಅಂದರೆ, ತ್ಯಾಗರಾಜನ್ ಅಂತಕ್ಕಂಥ ಒಬ್ಬ PWSSB ತಜ್ಞರನ್ನ ನಾವಿದ್ದಾಗಲೇ ಅವ್ರನ್ನ ಅಪಾಯಿಂಟ್ ಮಾಡಿದ್ವಿ. ಬೆಂಗಳೂರಿನ ಭವಿಷ್ಯ ಏನಾಗ್ತದೆ ಅಂತಕ್ಕಂಥದ್ದನ್ನು ಅದಕ್ಕೆ ನಿಮ್ಮೊಂದು ವರದಿ ಕೊಡಿ ಅಂತೇಳಿ ಅವರು ವರದಿ ಕೊಟ್ಟಿರ್ತಕ್ಕಂಥದ್ದು ಎಲ್ಲದೂ ಕೂಡ ಕ್ಯಾಲ್ಕುಲೇಟ್ ಮಾಡಿ 2050ಕ್ಕೆ ಬೆಂಗಳೂರಿನ ಜನಸಂಖ್ಯೆ 3,85,00,000 ಆಗ್ತದೆ. ಮಾಹಿತಿ ತಂತ್ರಜ್ಞಾನಕ್ಕೆ ಹೆಚ್ಚು ವ್ಯಾಪಕವಾಗಿ ಬೆಳೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಆಗ ಸಿರ ಒಂದು ಹೆಬ್ಬಾಗಿಲಾಗ್ತದೆ ಬೆಂಗಳೂರಿಗೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಇವತ್ತು ಒಂದು ಅಂತಾರಾಷ್ಟ್ರೀಯ ಮಟ್ಟದ ವಿಮಾನ ನಿಲ್ದಾಣ ಆಗಬೇಕಾದಾಗ ಅನೇಕ ರೀತಿಯಾದಂಥ ಸವಲತ್ತುಗಳು ಬೇಕಾಗ್ತದೆ. ಒಂದು ಕಡೆ ನೀರು ಬರಬೇಕಾಗ್ತದೆ, ಇನ್ನೊಂದು ಕಡೆ ಬೆಟ್ಟ ಗುಡ್ಡಗಳು ಇರಬಾರ್ದು, ನೆಲ ಸಮದಟ್ಟಾಗಿರಬೇಕು. ಇವೆಲ್ಲ ಕಂಡೀಷನ್ಸನ್ನು ಫುಲ್ಫಿಲ್ ಮಾಡ್ತಕ್ಕಂಥದ್ದು ಸಿರಾದ ಮಾತ್ರ. ಸೊ ಹಾಗಾಗಿ ಸಿರಾದಲ್ಲಿ ಮಾಡಬೇಕು ಅನ್ನೋದ್ರ ಜೊತೆಗೆ ನಮಗೆ ಇವತ್ತೇನಾಗಿದೆ, ಅಮೇರಿಕಾದ ಟ್ರಂಪ್ ಕೊಟ್ಟಿರ್ತಕ್ಕಂಥ ಬೆದರಿಕೆ ಹಿನ್ನೆಲೆಯಲ್ಲಿ ಎಕ್ಸ್ಪೋರ್ಟ್ಸ್ಗಳು ಏನಾಗ್ತದೆ ಅಂತ ಕತೆ ಗೊತ್ತಿಲ್ಲ. ಆ ಹಿನ್ನೆಲೆಯಲ್ಲಿ ಈ ಕರ್ನಾಟಕಕ್ಕೆ ಇರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಮಧ್ಯ ಕರ್ನಾಟಕದ ಭಾಗ ಆಗಿರ್ತಕ್ಕಂಥ ತುಮಕೂರು ಮತ್ತು ಚಿತ್ರದುರ್ಗ, ಅಲ್ಲಿ ವೈವಿಧ್ಯವಾಗಿರ್ತಕ್ಕಂಥ ವಾತಾವರಣ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಅಥವಾ ಪ್ರಪಂಚಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ತರಕಾರಿಗಳನ್ನು, ಹಣ್ಣು ಹಂಪಲುಗಳನ್ನ ಬೆಳೆಯೋದಕ್ಕೆ ಅವಕಾಶ ಇದೆ. ಆ ಕಾರಣಕ್ಕೋಸ್ಕರ ಅಗ್ರಿಕಲ್ಚರ್ ಎಕ್ಸ್ಪೋರ್ಟ್ಸ್ಗೆ ಭಾಳ ಹೆಲ್ಪ್ ಆಗ್ತದೆ. ಮೊದಲು ಏರ್ ಕಾರ್ಗೋ ಆಗಬೇಕು ಅಂತಕ್ಕಂಥದ್ದು ಗುರಿ ಇಟ್ಕೊಂಡು ಇವತ್ತು ನಾವೆಲ್ಲ ಸುಮಾರು ತುಂಬ ಜನ ಶಾಸಕರೆಲ್ಲರೂ ಕೂಡ ಸೇರಿ ಸಿರಾದಲ್ಲಿ ಆಗಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ಕೂಡ ಒಟ್ಟಾರೆಯಾಗಿ ತಿಳಿಸಿದ್ದಾರೆ. ಸರ್, ಈಗ ಒಂದು ಕೇಂದ್ರ ತಂಡ ಬಂದು ಈಗಾಗಲೇ ಪರಿಶೀಲನೆ ಮಾಡ್ತಿದೆ. 2ನೇ ದಿನ 3 ದಿನ ಪರಿಶೀಲನೆ ಮುಂದಾಗಿದೆ. ಆಮೇಲೆ ರಾಜ್ಯ ಸರ್ಕಾರ 2 ಲೊಕೇಶನ್ಗಳನ್ನ ಈಗಾಗಲೇ ಫೈನಲ್ ಮಾಡ್ಕೊಂಡಿದೆ. ನಿಮ್ಮ ಪ್ರಯತ್ನ ಏನಾಗಲ್ಲ? ನೀವು ಸಿಎಂ ಭೇಟಿ ಮಾಡಲಿಲ್ವಾ? ಇಲ್ಲ, ನಮ್ದು ನಾವೇನಾಯ್ತು ಅಂದ್ರೆ ಟೀಮ್ ಇಷ್ಟು ಬೇಗ ಬರ್ತಾರೆ ಅಂತಕ್ಕಂಥ ನಮ್ಗೆ ಅರಿವಿರಲಿಲ್ಲ. ನಾವು ಭೇಟಿ ಮಾಡಿ ಮನವಿಯನ್ನ ಕೊಟ್ಟಿದ್ದೇವೆ. ಈಗ ಈ ಏರ್ಪೋರ್ಟ್ ಇವತ್ತಲ್ಲ ಆಗೋದು, 2032 ಇನ್ನೂ ಹೆಚ್ಚು ಕಮ್ಮಿ 7 ವರ್ಷ 8 ವರ್ಷ ಇದೆ. ಅಲ್ಲಿವರೆಗೂ ಕೂಡ ಅನೇಕ ರೀತಿಯಾದಂಥ ಬದಲಾವಣೆಗಳಾಗ್ತದೆ. ಇವತ್ತು ಮೂಲಭೂತ ಸೌಕರ್ಯಗಳು, ನೀರಿರ್ಬೋದು, ಲ್ಯಾಂಡ್ ಇರ್ಬೋದು, ಇದೆಲ್ಲದೂ ಕೂಡ ಸಿಗಬೇಕು ಅಂತಂದಾಗ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಜಾಗ ಅಂತ ಹೇಳಿದ್ರೆ ಅದು ಸಿರಾ ಆಗ್ತದೆ.
ಅದು ಮಧ್ಯ ಕರ್ನಾಟಕ ಭಾಗ. ಒಂದು ಹೆಲಿಕಾಪ್ಟರ್ ಡಿವಿಷನ್ ಫ್ಯಾಕ್ಟರಿ ಇರ್ತಕ್ಕಂಥದ್ದು ಸಿರಾದಿಂದ ಕೇವಲ 50 ಕಿಲೋಮೀಟರ್ ದೂರದಲ್ಲಿ ಗುಬ್ಬಿದಲ್ಲಿ, ಮತ್ತು ಚಳ್ಳಕೆರೆನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಆಮೇಲೆ ಡಿಫೆನ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲ ಇರ್ತಕ್ಕಂಥದ್ದು ಅಲ್ಲೇ. ದೊಡ್ಡ ಪ್ರಮಾಣದಲ್ಲಿ ಏರೋಪ್ಲೇನ್ಗಳೆಲ್ಲದೂ ಕೂಡ ಅಲ್ಲಿ ಬಂದು ಲ್ಯಾಂಡ್ ಆಗ್ತಕ್ಕಂಥದ್ದಕ್ಕೂ ಕೂಡ ಸಜ್ಜಾಗಿದೆ. ಅದ್ರ ಜೊತೆಗೆ ನಮ್ಮ ಅಂತಾರಾಷ್ಟ್ರೀಯ ಇವತ್ತು ಏರ್ಪೋರ್ಟ್ಗಳು ಅಂತ ಹೇಳಿದ್ರೆ ಧಾರವಾಡ ಇರ್ಬೋದು, ಹುಬ್ಳಿ, ಆಮೇಲೆ ಬೆಳಗಾಂ, ಬೀದರ್, ಕಲಬುರಗಿ, ಮಂಗಳೂರು, ಶಿವಮೊಗ್ಗ, ಇವೆಲ್ಲರಿಗೂ ಕೂಡ ಇವತ್ತು ರೀಚ್ ಆಗೋದಕ್ಕೆ ಅನುಕೂಲ ಆಗ್ತದೆ, ಕನೆಕ್ಟಿವಿಟಿ ಸುಲಭ ಆಗ್ತದೆ. ಆ ಕಾರಣಕ್ಕೋಸ್ಕರ ಇದು ಅಗ್ರಿಕಲ್ಚರ್ ಎಕ್ಸ್ಪೋರ್ಟ್ಸ್ನ ದೃಷ್ಟಿಯಿಂದಲೂ ಕೂಡ ಇಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಬೇಕು, ಏರ್ ಕಾರ್ಗೋ ಹೆಚ್ಚಿನ ದೊಡ್ಡ ಪ್ರಮಾಣದಲ್ಲಿ ಆಗಬೇಕು ಅಂತಕ್ಕಂಥ ಗುರಿ ಇರ್ತಕ್ಕಂಥ